ಸಿಂಹಾಸನ. ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮನವಿ ಪತ್ರ ನೀಡಿ ಪ್ರಚಾರದ ಹವ್ಯಾಸ ನನಗಿಲ್ಲ, ನಮ್ಮಂತೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ ಎಂಪಿ ಶ್ರೇಯಸ್ ಪಟೇಲ್ಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸವಾಲ್. ಹಾಸನ ಕಲಾಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಡೆದ 2ನೇ ದಿನದ ಸಾಹಿತ್ಯೋತ್ಸವ. ಜನವರಿ 8ರ ಹೋರಾಟಕ್ಕೆ ಅಹಿಂದ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ, ಬಿಆರ್ ಲಕ್ಷ್ಮೀಶ್ ಹೇಳಿಕೆ. ಹಾಸನ ಜಿಲ್ಲೆಯ ಸಂಸದರದ್ದು ಕೇವಲ ಮನವಿ ಪತ್ರ ನೀಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವುದು. ಇಂತಹ ಹವ್ಯಾಸ ನನಗಿಲ್ಲ, ಜನರಿಗೆ ಮಂಕುಬೂದಿ ಎರಚುವ ಬದಲು ನಮ್ಮಂತೆ ಕೆಲಸ ಮಾಡಿ ತೋರಿಸಲಿ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ವಿರುದ್ಧ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಸಂಸದನಾಗಿ 6 ತಿಂಗಳಾಗಿದ್ದು ಅವರಿಗೆ ಬುದ್ಧಿಭ್ರಮಣೆ ಆಗಿದೆ ಅನಿಸುತ್ತೆ. ಸಂಸದರಿಗೆ ಮಾಹಿತಿ ಕೊರತೆ ಇರಬೇಕು. ಮಾಡಿರುವ ಕೆಲಸ ಕಣ್ಣೆದುರೇ ಇದೆ. ಒಂದು ಕ್ಷೇತ್ರಕ್ಕೆ ನಾನು ಹಣ ನೀಡಿಲ್ಲ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅನುದಾನ ನೀಡಿಲ್ಲ. ಇಡೀ ಜಿಲ್ಲೆಗೆ ಸಹಕಾರ ಆಗುವ ರೀತಿ ಅನುದಾನ ಕೊಟ್ಟಿದ್ದೇನೆ. 3 ವರ್ಷದಲ್ಲಿ 50 ಕೋಟಿ ಅನುದಾನ ಕೊಟ್ಟಿದ್ದೇನೆ. 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅನುದಾನ ಹೋಗಿದೆ. 1000 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೇನೆ. ಪೆನ್ ಡ್ರೈವ್ ಹಂಚಿ ಅಚಾನಕ್ಕಾಗಿ ಸಂಸದರಾಗಿದ್ದೀರಾ? ಹಾಸನ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಸಂಸದನಾಗಿದ್ದೀನಿ ಅಂತ ದೊಡ್ಡದಾಗಿ ಕೇಂದ್ರ ಸಚಿವರಿಗೆ ಮನವಿ ಕೊಡೋದಲ್ಲ. ಕಾಡಾನೆ ಸಮಸ್ಯೆ ಬಗ್ಗೆ ಕೇಂದ್ರ ಅರಣ್ಯ ಸಚಿವರಿಗೆ ಮನವಿ ಕೊಟ್ಟಿದ್ದೀರಿ. ರಾಜ್ಯ ಸರ್ಕಾರ ಅವರದ್ದೇ ಇದೆ. ರೈಲ್ವೆ ಬ್ಯಾರಿಕೇಡ್ ಎಷ್ಟು ಕಡೆ ಅಳವಡಿಸಿದ್ದಾರೆ? ಕೇಂದ್ರ ಸರ್ಕಾರದ ಬಳಿ ಯಾಕೆ ಹೋಗಬೇಕು? ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ. ಎಷ್ಟು ಕಡೆ ರೈಲ್ವೆ ಬ್ಯಾರಿಕೇಡ್ ಆಗಿದೆ? ಮೊದಲು ಮಾಹಿತಿ ಕೊಡಿ. ಹಳ್ಳಿಗಳಿಗೆ ಹೋಗಿ ನಾನು ತಬ್ಬಲಿ ಮಗ ಅಂತ ಜನರಿಗೆ ಮಂಕು ಬೂದಿ ಎರಚಿದ್ದು ನಿಮ್ಮ ಕುಟುಂಬದ ಕೊಡುಗೆ ಏನಿದೆ? ನಮ್ಮ ಕೊಡುಗೆ ಏನಿದೆ ಗೊತ್ತಾಗುತ್ತೆ ಅಂತ ಸವಾಲು ಹಾಕಿದರು. ಯಾವುದು ಕೂಡ ನಾವು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಹಾಕೋದಾಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಈಗ ಏನು ಈ ಬಹಿರಂಗವಾಗಿ ಚರ್ಚೆ ಮಾಡಬೇಕು ಅಂತ ಸಂಸದರು ವಿಷಯ ಹೇಳ್ತಾ ಇದ್ರು. ಯಾವುದೇ ರೀತಿಯಾದಂಥ ಹೊಳೆನರಸೀಪುರಕ್ಕೆ ಮಾತ್ರ ಪಕ್ಷಪಾತನ ಮಾಡೋದಾಗಲಿ ಅದನ್ನು ಮಾಡಿಲ್ಲ. ಒಂದು. ಎರಡನೇದು, ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಕಾಂಪ್ರಹೆನ್ಸಿವ್ ಆಗಿ ಇಡೀ ಜಿಲ್ಲೆಗೆ ಇವತ್ತು ಸಹಕಾರ ಆಗೋ ರೀತಿಯಲ್ಲಿ ಇವತ್ತು ಅನುದಾನಗಳನ್ನ ಕೊಟ್ಟಿದ್ದೀವಿ. ನಾವು ಈ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಅನುದಾನ ಕೊಟ್ಟಿರೋದು ಸುಮಾರು ಇವತ್ತು ಒಂದು 50 ಕೋಟಿ ದಾಟಿದ್ದೀವಿ. 50 ಕೋಟಿ ಅದನ್ನು 3 ವರ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ್ಮೇಲೆ ಈ 50 ಕೋಟಿ ಸುಮಾರು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಅನುದಾನವನ್ನು ಕೊಟ್ಟಿರ್ಬೋದು. ಏನೋ ಮೊನ್ನೆ ಹೇಳ್ತಾ ಇದ್ರು ಎಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ. ಇವತ್ತು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಟ್ಟು ಮುರಳಿ ಪೂಜೆ ಮಾಡಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅನೇಕ ಕಟ್ಟಡಗಳಿಗೆ ಇವತ್ತು ದುರಸ್ತಿ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಾರ್ವಜನಿಕವಾಗಿ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಇವತ್ತು ಸಹಕಾರ ಮಾಡಿದ್ದೀವಿ. ನಾನು ಕೇಳೋದು ಇಷ್ಟೇ, ಇವತ್ತು ನಿಮ್ಮ ಕೊಡುಗೆ ಏನಿದೆ? ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಿ. ಒಂದು ಹೋಬಳಿಗೆನೆ 10 ರೂಪಾಯಿ ಕೆಲಸ ಮಾಡಿಲ್ಲ. ಒಂದು ಹೋಬಳಿಗೆನೆ 10 ರೂಪಾಯಿ ಕೆಲಸ ಮಾಡಿಲ್ಲ. ಒಂದು ಬೆಟ್ಟು ಮಾಡಿ ತೋರಿಸೋಂಥ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ. ಇವತ್ತು ಆಯಿತು, ಏನೋ ಒಂದು ಅಚಾನಕ್ಕಾಗಿ ಇವತ್ತು ಪೆನ್ ಡ್ರೈವ್ನ ಹಂಚಿ ಇವತ್ತು ಸಂಸದರಾಗಿದ್ದಾರೆ. ಹೌದು, ಇವತ್ತು ನಾನು ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆನೂ ಕೂಡ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು, ಈಗಲೂ ಕೂಡ ನಿಮ್ಮದೇ ಸರ್ಕಾರ ಇದೆ. ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತೀರಾ, ಜಿಲ್ಲೆಗೆ ಏನು ಮಾಡ್ತೀರಾ ಅಂತ ನಿರೂಪಣೆ ಮಾಡಿ. ಒಂದು. ಎರಡನೇದು, ಇವತ್ತು ನಮ್ಮ ರೈತರಿಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಕಷ್ಟ ಆಗ್ತದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಹೊಸ ತಲೆಮಾರಿನ ಕವಿಗಳು, ಬರಹಗಾರರು ಹಾಗೂ ಕಥೆಗಾರರ ಕೃತಿಗಳನ್ನು ಓದುವ ವಿಚಾರದಲ್ಲಿ ರಾಜಕೀಯ ನಡೆಯುತ್ತಿದೆ ಎಂಬ ಅನುಮಾನ ಇದೆ ಎಂದು ಹಾಸನದಲ್ಲಿ ಯುವ ಕಾದಂಬರಿಕಾರ ಗುರುಪ್ರಸಾದ್ ಕಂಠಲಕೆರೆ ಅಭಿಪ್ರಾಯಪಟ್ಟರು. ನಗರದ ಕಲಾಭವನದಲ್ಲಿ ನಡೆಯುತ್ತಿರುವ ಹಾಸನ ಸಾಹಿತ್ಯೋತ್ಸವ 2ನೇ ದಿನದ ಗೋಷ್ಠಿ 5 ಹೊಸ ದನಿ ಹೊಸ ಬನಿ ವಿಚಾರ ಕುರಿತು ಅವರು ಮಾತನಾಡಿದರು. ಮೊನ್ನೆ ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನವೋದಯ ಕಾಲದ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಮೊದಲಾದವರ ಕೃತಿಗಳೇ ಹೆಚ್ಚು ಮಾರಾಟ ಆದವು ಎಂಬುದು ದೊಡ್ಡ ಸುದ್ದಿಯಾಗಿತ್ತು. ಇದನ್ನ ನೋಡಿದ್ರೆ ಹಳೆಬರ ಕೃತಿಗಳನ್ನ ಹೆಚ್ಚು ಓದುವವರ ಸಂಖ್ಯೆ ಈಗಲೂ ಇದೆ ಅಂತ ಅನ್ನಿಸ್ತಿದೆ. ಹೀಗಾದ್ರೆ ಹೊಸಬರ ಬರಹಗಳನ್ನ ಓದುವವರು ಯಾರು? ಪ್ರೋತ್ಸಾಹ ಹೇಗೆ ಸಿಗುತ್ತೆ ಅಂತ ಯೋಚಿಸಿದಾಗ ಓದುವ ವಿಚಾರದಲ್ಲೂ ರಾಜಕೀಯ ನಡೆಯುತ್ತೆ ಅಂತ ಅನ್ನಿಸ್ತಿದೆ. ಇದಕ್ಕೆ ಯುವ ಬರಹಗಾರ ಸಚಿನ್ ತೀರ್ಥಹಳ್ಳಿ ದನಿಗೂಡಿಸಿ ಬೆಂಬಲಿಸಿದ್ರು. ಹೆಚ್ಚು ಪರಿಚಿತರು, ಜನಪ್ರಿಯ ಆದವರ ಸಾಹಿತ್ಯವನ್ನೇ ಓದಬೇಕು ಅನ್ನೋ ಮನಸ್ಥಿತಿ ಇದೆ ಅನಿಸುತ್ತೆ ಅಂತ ತಿಳಿಸಿದ್ರು. ಮಾಡ್ಕೊಂಡ ಕೃತಿಯದು.
ಅದು ಹಗ್ಗದ ಪ್ರಚಾರಕ್ಕಂತ ಹೆಸರು ಅದೆಲ್ಲ ಕೊಟ್ಟದ್ದಲ್ಲ, ನನ್ನೊಳಗೆ ಹುಟ್ಟಿದ್ದದು. ಅದೊಂದು ಸ್ವಯಂಶ್ರೀ ಗುರಿ ಇತ್ತು. ಅದು ಶಿಕ್ಷಕ ಬೇರೆ ಬೇರೆ ಥರದ ಒಂದು ಆಕರ್ಷಣೆ ಪಡ್ಕೊಂಡಿದ್ರೆ ಅದು ನಾನು ಕಾರಣ. ನಾನು ನನ್ನ ಸ್ವಂತ ಸ್ವಯಂಶ್ರೀ ಇಟ್ಕೊಂಡು ಮಾಡಿದ್ದೆ. ಪ್ರಶ್ನೆ ಏನಂತಂದ್ರೆ, ಈಗ ಬೆಳವಣಿಗೆಯಲ್ಲಿ ನಾವೇನಂತೀವಿ ಸಾಮಾಜಿಕ ನ್ಯಾಯ ಅಂತೀವಿ. ಸಾಮಾಜಿಕ ನ್ಯಾಯ ಅಂತಂದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಅರ್ಥ. ಒಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಜನವರಿ 8ರಂದು ಹಾಸನದಲ್ಲಿ ದಲಿತ ಜನಪರ ಚಳುವಳಿಗಳ ಒಕ್ಕೂಟ ಕರೆ ಕೊಟ್ಟಿರುವ ಹೋರಾಟಕ್ಕೆ ಅಹಿಂದ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ ಎಂದು ಹಾಸನದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿಆರ್ ಲಕ್ಷ್ಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದುದು. ಈ ಮಾತುಗಳು ಅಮಿತ್ ಶಾ ಅವರ ಮನುವಾದಿ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತದೆ ಹಾಗೂ ಅವರು ಹಿಂದೆಯೂ ಈಗಲೂ ಮುಂದೆಯೂ ಬಾಬಾ ಸಾಹೇಬ್ರನ್ನ ಒಪ್ಪಿಕೊಳ್ಳುವುದಿಲ್ಲ ಅನ್ನೋದು ಸಾಬೀತಾಗುತ್ತೆ. ಇಂತಹ ಮನುವಾದಿ ಮನಸ್ಥಿತಿಯ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ಮುಂದುವರೆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಆಶಯಗಳಿಗೆ ವಿರುದ್ಧವಾಗುತ್ತೆ ಹಾಗೂ ಭಾರತದ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿದರು. ಜನವರಿ 8ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ನಾವುಗಳು ಬಾಹ್ಯ ಬೆಂಬಲ ನೀಡ್ತಿದ್ದೇವೆ ಅಂತ ಅಹಿಂದ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದರು. 75ನೇ ಸಂವಿಧಾನ ವಿಚಾರವಾಗಿ ಮಾತಾಡಬೇಕಾದ್ರೆ ಅವರು ಅಮಿತ್ ಶಾ ಬಗ್ಗೆ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಉಪಯೋಗಿಸಿದಂಥ ಪದ ಬಳಕೆ ಸರಿ ಇಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಈಗೇನು ನಾಳೆ ರಸ್ತೆ ತಡೆ ಚಳುವಳಿಗೆ ದಲಿತ ಪರ ಸಂಘಟನೆ ಮತ್ತು ಜನಪರ ಸಂಘಟನೆಗಳು ರಸ್ತೆ ತಡೆ ಚಳವಳಿಗೆ ಏನು ಕರೆದಿದ್ದಾರೆ, ಅದಕ್ಕೆ ನಮ್ಮ ಅಹಿಂದನೂ ಕೂಡ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಇದ್ರ ಬಗ್ಗೆ ಮುಂದೆ ಉಗ್ರವಾಗಿ ನಾವು ಹೋರಾಟನ ಮಾಡಬೇಕಾಗಿದೆ. ಅಮಿತ್ ಶಾ ಅವರು ಈ ಕೂಡಲೇ ಈ ತಕ್ಷಣನೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ದಯಮಾಡಿ ಅವ್ರ ರಾಜೀನಾಮೆ ತಗೊಂಡು ಸಾಮಾಜಿಕ ನ್ಯಾಯನ ಜನರಿಗೆ ಒದಗಿಸ್ಬೇಕು. ಇರ್ತಕ್ಕಂಥ ವಿಶ್ವಾಸನ, ಸಂವಿಧಾನದ ಬಗ್ಗೆ ಇರ್ತಕ್ಕಂಥ ವಿಶ್ವಾಸನ ಹೆಚ್ಚಿಗೆಗೊಳಿಸ್ಬೇಕು ಅಂತ ಅವ್ರಿಗೆ ಈ ಮೂಲಕ ಪ್ರಧಾನಿಯವರಿಗೆ ಮನವಿ ಮಾಡ್ತಿದ್ದೀನಿ. ಹಾಗೆ ಅಮಿತ್ ಶಾ ಅವರು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಲಬನಹಳ್ಳಿ ಶೇಖರಪ್ಪ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಭಂಡಾರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಿಎಲ್ ವಿಜಯಕುಮಾರ್, ಬೇಲೂರು ತಾಲೂಕು ಅಧ್ಯಕ್ಷ ಜಾವಗಲ್ ಇಂದ್ರೇಶ್, ಅರಸೀಕೆರೆ ತಾಲೂಕು ಅಧ್ಯಕ್ಷ ಮಲ್ಲಾಪುರ ರಮೇಶ್ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ವತಿಯಿಂದ ಆರಂಭವಾಗುತ್ತಿರುವ ಬೇಲೂರು ಪಟ್ಟಣದಿಂದ ಬಾಣಾವರದವರೆಗೆ ಸುಮಾರು 80 ಕಿಲೋಮೀಟರ್ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಜೊತೆ ಶಾಸಕ ಎಚ್.ಕೆ. ಸುರೇಶ್ ಸ್ಥಳ ಪರಿಶೀಲನೆ ನಡೆಸಿದರು. ಈಗಾಗಲೇ ಕೇಂದ್ರ ಸರ್ಕಾರ 2024-25ನೇ ಸಾಲಿನ ಬಜೆಟ್ನಲ್ಲಿ ಬಾಣಾವರದಿಂದ ಚೀಕನಹಳ್ಳಿಯವರೆಗೂ ಹಾಗೂ ವಿಲ್ಲೋಪುರಂನಿಂದ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಹಸಿರು ನಿಶಾನೆ ತೋರ್ತಿದ್ದು, ಈಗಾಗಲೇ ಕೆಲಸ ಪ್ರಾರಂಭವಾಗಿದ್ದು ಬಾಣಾವರದಿಂದ ಚೀಕನಹಳ್ಳಿವರೆಗೂ ರಸ್ತೆ ಅಗಲೀಕರಣವಾಗುವುದರಿಂದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ನಾನು ಶಾಸಕನಾದ ನಂತರ ಪಟ್ಟಣ ಅಭಿವೃದ್ಧಿಪಡಿಸೋದರ ಜೊತೆಗೆ ನನ್ನ ಕ್ಷೇತ್ರದ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಿತು. ಅದರಂತೆ 4 ಬಾರಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಸಚಿವರ ಬಳಿ ಹಾಗೂ ಕೇಂದ್ರ ಸಚಿವರ ಬಳಿ ಚರ್ಚಿಸಿದ್ದು, ಅದರಂತೆ ಬಜೆಟ್ನಲ್ಲಿ 1200 ಕೋಟಿ ಹಣ ರಸ್ತೆಗೆ ಮಂಜೂರಾಗಿದ್ದು ಟಿಪಿಆರ್ ಸಹ ಮಾಡಲಾಗ್ತದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಟೇನಹಳ್ಳಿಯಿಂದ ವೈಡಿಡಿ ಕಾಲೇಜ್ವರೆಗೂ ಚತುಷ್ಪಥ ರಸ್ತೆಗೆ ಬೇಡಿಕೆ ಇಟ್ಟಿದ್ದು, ಅದರಂತೆ ರಸ್ತೆ ಅಗಲೀಕರಣಕ್ಕೆ ಎಲ್ಲಾ ರೀತಿಯ ಟಿಪಿಆರ್ ತಯಾರಿಸಲಾಗ್ತಿದೆ ಅಂತ ತಿಳಿಸಿದರು. ಇವತ್ತು ಒಂದು ರಸ್ತೆಯನ್ನು ಸಂಚಾರವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಟಿಪಿಆರ್ ಆದ ತಕ್ಷಣ ಟೆಂಡರ್ ಪ್ರಕ್ರಿಯೆ 6 ಹಂತಗಳು ಇದರಲ್ಲಿ ಇರುತ್ತೆ. ಮೊದಲನೇದು ಏನು ಡಿಪಿಆರ್ಗೆ ಟೆಂಡರ್ ಕರೀತಕ್ಕಂಥದ್ದು, ಡಿಪಿಆರ್ಗೆ ಟೆಂಡರ್ ಕರೆದು ಡಿಪಿಆರ್ ಸರ್ವೆ ಆಗ್ತಕ್ಕಂಥದ್ದು, ಸರ್ವೆ ಆದ ನಂತರ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ಸಹ ಪಾಯಿಂಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ವೆ ನಡೀತಾ ಇದೆ. ಅದಾದ ನಂತರ ಮತ್ತೆ ಟೆಂಡರ್ನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ರಸ್ತೆ ಪ್ರಾರಂಭ ಆದ ತಕ್ಷಣ ಏನು ಲ್ಯಾಂಡ್ ಅಕ್ವಿಷನ್ಸ್ ಆಗಿರ್ತಕ್ಕಂಥದ್ದನ್ನು ವಶಪಡಿಸ್ಕೊಂಡು ಅವ್ರಿಗೇನು ಇದನ್ನು
ಅಪೋಸಿಷನ್ ಕೊಡ್ತಕ್ಕಂಥದ್ದು ಅದಾದಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅತಿ ತುರ್ತಾಗಿ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿ. ನಂತರ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ರಾಷ್ಟ್ರೀಯ ಹೆದ್ದಾರಿ ಕೃಷ್ಣೇಗೌಡ, ವಿಲ್ಲುಪುರಂ ಮಂಗಳೂರು ರಸ್ತೆ ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದಿದ್ದು, ಮೊದಲ ಹಂತದಲ್ಲಿ ಬಾಣಾವರದಿಂದ ಬೇಲೂರು ಮಾರ್ಗವಾಗಿ 80 ಕಿಲೋಮೀಟರ್ ರಸ್ತೆಗೆ 1200 ಕೋಟಿ ಅನುದಾನ ಬಂದಿದ್ದು, ಈಗಾಗಲೇ ಡಿಪಿಆರ್ ಮಾಡಲು ಅನುಮೋದನೆ ಸಿಕ್ಕಿದ್ದು, ಶಾಸಕರು ಸಹ ನಮ್ಮ ಜೊತೆ ಸಹಕರಿಸಿದ್ದು, ಚೀಕನಹಳ್ಳಿಯಿಂದ ಜಾವಗಲ್ವರೆಗೂ ಎಲ್ಲೆಲ್ಲಿ ರಸ್ತೆ ಹಾದು ಹೋಗಲಿದೆ ಅಂತ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಅಂತ ತಿಳಿಸಿದರು. ಡೆಲ್ಲಿಗೆ ತಗೋಯ್ತೀನಿ, ಅದನ್ನೂ ಒಂದು DPR ರೆಡಿ ಮಾಡ್ಕೊಳ್ಳಿ ಅಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದುವರೆದು ಇನ್ನು ಮುಂದಿನ ಗ್ರಾಮಗಳು ಅಷ್ಟು ಬಾರ್ಡ್ರು ಅರಕೆರೆ ಇವರು ಕಾನ್ಸ್ಟಿಟ್ಯೂನ್ಸಿ ಏನು ಬರುತ್ತೆ ಅಲ್ಲಿವರೆಗೂ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬೆಳಗ್ಗಿಂದ ಇವತ್ತು ಕೂತಿ ನಮ್ಮ ಜೊತೆ ಇದ್ದು ಅವ್ರು ಏನು ಡೈರೆಕ್ಷನ್ ಸೂಚನೆ ಕೊಡ್ತಾರೆ ಅದನ್ನು ಮಾಡಿಬಿಟ್ಟು ಟೆಕ್ನಿಕಲಿ ನಾವು DPR ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿ ಪ್ರಸ್ತಾವನೆ ಅನುಮೋದನೆ ತಗೊಂಡು ಟೆಂಡರ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆದ ತಕ್ಷಣ ಸಿವಿಲ್ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಇದಕ್ಕೆ ಬೇಲೂರು ಸಿಟಿ ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಈಗಾಗಲೇ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು, ರಸ್ತೆ ಅಗಲೀಕರಣಕ್ಕೆ ದಶಕದ ಹೋರಾಟದ ಫಲವಾಗಿ ಇಂದು ಅನುಮೋದನೆ ಸಿಕ್ಕಿದೆ. ಅದೇ ರೀತಿ ಬಾಣವರದಿಂದ ಮೂಡಿಗೆರೆಯವರೆಗೂ 80 ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡೋದ್ರ ಜೊತೆ ಪಟ್ಟಣದಲ್ಲೂ ರಸ್ತೆ ಅಗಲೀಕರಣ ಮಾಡೋದ್ರಿಂದ ಪುರಸಭೆ ಜಾಗ ಎಲ್ಲೆಲ್ಲಿ ಬರುತ್ತೆ ಅಂತ ಗುರುತು ಮಾಡೋಕೆ ಸಿದ್ಧರಿದ್ದು, ಇದರಲ್ಲಿ ಯಾವುದೇ ರಾಜಕೀಯ ಮಾಡದೆ ಪಟ್ಟಣದ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಬೇಕು. ಖಾಸಗಿಯವರಿಗೆ ಭೂ ಪರಿಹಾರ ನೀಡುವ ಮೂಲಕ ಅವರಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಮಾನ್ಯ ಶಾಸಕರ ಒಂದು ಆದೇಶದ ಮೇಲೆ ಬೇಲೂರು ಮುಖ್ಯ ರಸ್ತೆ ಅಗಲೀಕರಣ ಮಾಡಬೇಕು ಅಂತೇಳಿ ಏನು ಪಣ ತೊಟ್ಟಿ ನಿಂತಿದ್ರು, ಇವತ್ತು ಏನು ಹೈವೇ ಅಥಾರಿಟಿ ಅವರ ಅಧಿಕಾರಿಗಳನ್ನು ಕರೆಸಿ ಬಾಣಾವರ ಟು ಮೂಡಿಗೆರೆವರೆಗೂ ಸಹ ಈ ರೋಡನ್ನು ವಿಸ್ತರಣೆ ಮಾಡಿಕೊಂಡು 1200 ಕೋಟಿ ರೂಗಳನ್ನು ಸ್ಯಾಂಕ್ಷನ್ ಮಾಡಿಸಿ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಇವತ್ತು ಬೇಲೂರು ಟೌನಿಗೆ ಬಂದಿದ್ದಾರೆ. ಬೇಲೂರು ಟೌನಿಗೆ ಬಂದಾಗ ನಮ್ಮ ಪುರಸಭೆಯವ್ರನ್ನೂ ಕರೆಸಿ ಅಂತ ಅಂದಾಗ ನಾನು ಸಹ ಬಂದು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ದೀಪು, ಡಾಕ್ಟರ್ ರಾಜ್ ಸಂಘದ ತೀರ್ಥಂಕರ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, MG ವೆಂಕಟೇಶ್ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಲು ನಮ್ಮ ತಂದೆಯವರು ಪ್ರಯತ್ನ ಪಟ್ಟಿದ್ದು, ಪ್ರಸ್ತುತದಲ್ಲಿ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಚಂದಪ್ಪ ಪಾಟೀಲ್ ರವರ ಮಗಳಾದ ಪೂರ್ಣಿಮಾ ಜಯರಾಜ್ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿಗೆ 1958ರಿಂದ 1961ರವರೆಗೆ ಜಿಲ್ಲಾಧಿಕಾರಿಗಳಾಗಿದ್ದ ಚಂದಪ್ಪ ಪಾಟೀಲ್ ರವರ ಕುಟುಂಬ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಹಾಸನ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ಹಾಗೂ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಮಾತನಾಡಿ, ಸುಮಾರು 50 ಎಕರೆ ಪ್ರದೇಶದಲ್ಲಿ ಮಲೆನಾಡು ಕಾಲೇಜಿನ ಸ್ಥಾಪಿಸಲು ನಮ್ಮ ತಂದೆಯವರು ಪ್ರಯತ್ನ ಮಾಡಿದ್ದಾರೆ ಅಂತ ತಿಳಿದು ಸಂತೋಷವಾಯಿತು. ಇಂದು ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಇದಕ್ಕೆಲ್ಲ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇನ್ನೂ ಹಲವಾರು ಹೊಸ ವಿಷಯಗಳನ್ನು ತಂದು ಯಶಸ್ವಿಯಾಗಿ ಕಾಲೇಜಿನ ಕೀರ್ತಿ ಬೆಳಗಲಿ ಅಂತ ತಿಳಿಸಿದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ AG ಕೃಷ್ಣಯ್ಯ ಮಾತನಾಡಿ, ಚಂದಪ್ಪ ಪಾಟೀಲ್ ರವರಿಗೆ 6 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳಿದ್ದಾರೆ. ಚಂದಪ್ಪ ಪಾಟೀಲ್ ರವರು ಮೂಲತಃ ಗುಲ್ಬರ್ಗಾ ಜಿಲ್ಲೆಯವರು. ಅವರು ಹಾಸನ ಜಿಲ್ಲಾಧಿಕಾರಿಗಳಾಗಿದ್ದ ಸಂದರ್ಭದಲ್ಲಿ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ ಒಳಗೊಂಡಂತೆ ರೈತರು, ಉದ್ಯಮಿಗಳು, ಕಾಫಿ ಪ್ಲಾಂಟರ್ಸ್, ಸಾರ್ವಜನಿಕರು ಒಳಗೊಂಡಂತೆ ಎಲ್ಲರ ಚಂದ ಹಣ ಎತ್ತಿ ಹಾಗೂ ಕೇಂದ್ರ ಸರ್ಕಾರದ ಅನುದಾನ, ಮೈಸೂರು ಪ್ರಾಂತದ ಅನುದಾನ ಪಡೆದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಇಂದು ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿದ ಚಂದಪ್ಪ ಪಾಟೀಲ್ ರವರ ಕುಟುಂಬಸ್ಥರನ್ನ ಸನ್ಮಾನಿಸಿ ಮಾತನಾಡಿದ ಅವರು ಇದನ್ನೆಲ್ಲ ತಿಳಿಸಿದರು. ಇಟ್ ಈಸ್ ಅ ಗ್ರೇಟ್ ಪ್ಲೆಷರ್ ಫಾರ್ ಮೀ. ನನಗೆ ತುಂಬ ಸಂತೋಷ ಆಗ್ತಾ ಇದೆ ಬೀಯಿಂಗ್ ಹಿಯರ್ ಇನ್ ದಿಸ್ ಕಾಲೇಜ್. ನಮ್ಮ ತಂದೆ ಶುರು ಮಾಡಿದ್ರು ಇದು. ಅವರು DC ಇದ್ದರು ಇಲ್ಲೇ ಹಾಸನಲ್ಲಿ 1960ನಲ್ಲಿ. ಅವ್ರಿಗೆ ಇದು ಐಡಿಯಾ ಬಂತು. ಆಮೇಲೆ ಎಲ್ಲ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಕರ್ನಾಟಕ, ದೆನ್ ದ ಮಲ್ನಾಡ್ ಎಜುಕೇಷನ್ ಸೊಸೈಟಿ ಅದು ಎಲ್ಲ ಸೇರಿ ಅವರು ಶುರು ಮಾಡಿದರು. ಇದು ಐಡಿಯಾ ಬಂತು ಅವ್ರಿಗೆ ಗುಲ್ಬರ್ಗಾ. ಇನ್ ಗುಲ್ಬರ್ಗಾ there was engineering college which started and he was sitting in the veranda of the DC's house. He read that in the papers and he said Hassan must have an engineering college. ಸೊ ಇದು ನಾನು ಫಸ್ಟ್ ಟೈಮ್ ಬಂದಿದೆ ಇಲ್ಲಿ. ಕ್ಷಮಿಸ್ಬೇಕು, ನಂದು ಸಂಬಂಧ ಇದೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಸಂಬಂಧ ಇದೆ. ಸ್ಕೂಲ್ ಶುರು ಮಾಡಿದೆ ನಾನು. ಬಟ್
Unfortunately, I have not visited earlier, but looking at this whole area with the students, the faculty, ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಏನು ಚಂದಪ್ಪ ಪಾಟೀಲ್ ಅವರು ನಮ್ಮ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿಗೆ ಅಡಿಗಲ್ಲು ಹಾಕಿ ಒಂದು ಕಾಲೇಜಿನ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದರು. ಅವರ ಫ್ಯಾಮಿಲಿ ಇವತ್ತು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದೆ. ಸೊ ಅವರು ಅವತ್ತು ಹಾಕಿದಂಥ ಒಂದು ಫೌಂಡೇಶನ್ ಸ್ಟೋನ್ ಆ್ಯಂಡ್ ಅವರು ಒಂದು ನೆಟ್ಟಂಥ ಒಂದು ಗಿಡ ಇವತ್ತು ಮರವಾಗಿ ಹೆಮ್ಮರವಾಗಿ ಆ ಮರದ ನೆರಳಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ನಮ್ಮ ಇಡೀ ಆಡಳಿತ ಮಂಡಳಿ ಮತ್ತು ನಮ್ಮ ಕಾಲೇಜಿನ ಎಲ್ಲ ನೌಕರ ಬಾಂಧವರ ಒಂದು ಪರವಾಗಿ ಇದೇ ವೇಳೆ ಡಾಕ್ಟರ್ ಪ್ರಮೀಳಾ, ಹರ್ಷ, ಸೀಮಾಬಾಯಿ, ವಿಜಯ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಕಾಲೇಜಿನ ಡೀನ್ ಗೀತಾ ಕಿರಣ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಡೀನ್ ರಾವರು, ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಉಪನ್ಯಾಸಕರು, ನೌಕರರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಮುಂಗಾರಿನಲ್ಲಿ ನಾಟಿ ಮಾಡಿದ್ದ ಭತ್ತ ಇದೀಗ ಕಟಾವಿಗೆ ಬಂದಿದ್ದು, ಆನೆ ಹಾವಳಿಗೆ ಹೆದರಿ ಬೆಳೆಗಳನ್ನು ಉಳಿಸಿಕೊಳ್ಳಲು ಏಕಕಾಲಕ್ಕೆ ರೈತರು ಕೊಯ್ಲು ಮಾಡಲು ಮುಂದಾಗಿರುವ ಪರಿಣಾಮ ಕಟಾವು ಯಂತ್ರಕ್ಕೆ ಭಾರಿ ಬೇಡಿಕೆ ಬಂದಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು 1010 ಹಾಗೂ ಅರೆಹಳ್ಳಿ ಹೋಬಳಿ ವ್ಯಾಪ್ತಿ 1170 ಹೆಕ್ಟೇರ್ನಲ್ಲಿ ಭತ್ತವನ್ನು ಹೇರಳ ಪ್ರಮಾಣದಲ್ಲಿ ಬೆಳೆಯಲಾಗಿದೆ. ಡಿಸೆಂಬರ್ ಹಾಗೂ ಜನವರಿ ತಿಂಗಳು ಕಟಾವು ಮಾಡಲು ಸೂಕ್ತ ಸಮಯವಾದ್ದರಿಂದ ರೈತಾಪಿ ವರ್ಗ ಕೊಯ್ಲು ಮಾಡಲು ಪೂರ್ವ ತಯಾರಿ ಮಾಡಿಕೊಂಡಿದೆ. ಅತಿ ಹೆಚ್ಚು ಆನೆ ಹಾವಳಿಯಿಂದ ಅರೆಹಳ್ಳಿ ಹಾಗೂ ಬಿಕ್ಕೋಡು ಹೋಬಳಿ ವ್ಯಾಪ್ತಿ ಪ್ರದೇಶಗಳು ನಲಗಿ ಹೋಗಿದ್ದು, ನಿತ್ಯ ರೈತರು ಬೆಳೆಯನ್ನ ಉಳಿಸಿಕೊಳ್ಳೋಕೆ ಹರಸಾಹಸ ಪಡಬೇಕಾದ ಸ್ಥಿತಿ ಬಂದೊದಗಿದೆ. ಪೈರನ್ನು ಆನೆಯು ಚೆಲ್ಲಾಪಿಲ್ಲಿ ಮಾಡಿತ್ತು. ಕಷ್ಟಪಟ್ಟು ಬೆಳೆದ ಬೆಳೆ ಇನ್ನೇನು ಕೈಗೆ ಬಂತು ಅನ್ನೋಷ್ಟರಲ್ಲಿ ಕಡಾನೆಗಳ ಹಿಂಡು ಗದ್ದೆಗಳಿಗೆ ನುಗ್ತಿರೋದ್ರಿಂದ ರೈತರು ಜರ್ಜಿತರಾಗಿದ್ದಾರೆ. ಮುಂಗಾರಿನ ಆರಂಭದಲ್ಲಿ ನಾಟಿ ಮಾಡಿದ್ದ ಭತ್ತ ಒಣಗಿ ನಿಂತಿದ್ದು ಕಟಾವಿಗೆ ಬಂದಿದೆ. ಆದರೆ ತಡವಾಗಿ ನಾಟಿ ಮಾಡಿದ ಭತ್ತದ ಪೈರು ಹಸಿರಾಗಿ ಇದ್ರೂ ಸಹ ಬೆಳೆಯನ್ನು ರಕ್ಷಿಸಿಕೊಳ್ಳಲು ನಾ ಮುಂದು ತಾ ಮುಂದು ಎಂಬಂತೆ ಕೊಯ್ಲು ಮಾಡ್ತಿದ್ದಾರೆ. ಬೇಲೂರು ತಾಲೂಕು ಹಿರಿಗಡ್ಡೆ ಗ್ರಾಮದವರು. ಇಲ್ಲಿ ಮೊದಲೇ ಜನಗಳ ಲೇಬರ್ ಸಮಸ್ಯೆ, ಆ ಇದರಲ್ಲೂ ರೈತರೆಲ್ಲ ಒಗ್ಗೂಡ್ಕೊಂಡು ಏನೋ ಕೃಷಿ ಇದು ಭತ್ತ ಬೆಳೆದ ಕಟಾವು ಮಾಡೋಕ್ಕಂತ ಬಂದಿರೋದು. ಒಂದು ಒಂಟಿ ಆನೆ ಆಡಾಗಲೇ ಇಲ್ಲಿ ರೈತರಿಗೆ ತೊಂದರೆ ಕೊಟ್ಟಿದೆ, ಬೆರ್ಸಾಡಿದೆ. ದಯಮಾಡಿ ನಾವು ಏನು ಕೇಳ್ತಿದ್ವಿ ಅಂದರೆ ನಮ್ಮ ಸರ್ಕಾರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆನ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿ ಒಂದು ಕಡೆ, ಇಲ್ಲ ಅಂದರೆ ಇರೋ ಆನೆಗಳಿಗಾರ ಒಂದು ರೇಡಿಯೋ ಕಲರ್ ಹಾಕಿದ್ರೆ ಆನೆ ಎಲ್ಲಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಕನ್ನಡದ ಪ್ರಥಮ ಶಿಲಾಶಾಸನ ಹೊಂದಿರುವ ಹಲ್ಮಿಡಿ ಗ್ರಾಮದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ 7 ಕೋಟಿ ಹಣ ಬಿಡುಗಡೆ ಮಾಡಿದ್ದು, ಅಭಿವೃದ್ಧಿ ವಿಚಾರದಲ್ಲಿ ಯಾರೂ ರಾಜಕೀಯ ಬೆರೆಸಬಾರದು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ನಾರಾಯಣಪುರ ಪಂಚಾಯಿತಿ ಬೈರಪುರ ಹಲ್ಮಿಡಿ ಪಿಕಪ್ ನಾಲಿಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಸಭೆಯಲ್ಲಿ ಮಾತನಾಡಿ, ಬಿಜೆಪಿ ಶಾಸಕನಾಗಿದ್ದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡಿಸಿಕೊಂಡು ಬಂದಿರುವುದು ನನ್ನ ಮತ್ತು ಸಚಿವರ ನಡುವಿನ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಕೆಲವು ವ್ಯಕ್ತಿಗಳು ಹಿಂದಿನ ಶಾಸಕರ ಅವಧಿಯಲ್ಲಿ ಮಂಜೂರಾದ ಕಾಮಗಾರಿಗಳು ಎಂದು ಬಿಂಬಿಸುತ್ತಿದ್ದಾರೆ. ಈ ಹಿಂದೆ ಬಿಡುಗಡೆಯಾಗಿದ್ದ ಅನುದಾನಗಳೆಲ್ಲ ವಾಪಸ್ಸು ಹೋಗಿದೆ. ನನ್ನ ಸ್ವಂತ ಶ್ರಮದಿಂದ ಅನುದಾನ ತಂದು ಕಾಮಗಾರಿಗಳಿಗೆ ಪುನರ್ಜೀವ ಕೊಟ್ಟಿದ್ದೇನೆ. ಕೆಲವರು ಕೆಲಸ ಮಾಡಿದ್ದೇನೆ, ಕೂಲಿ ಕೊಡಿ ಎನ್ನುತ್ತಾರೆ. ಆದರೆ ನೀವು ನನಗೆ ಕೂಲಿ ಕೊಡಬೇಕಿಲ್ಲ, ನಿಮ್ಮ ಮನೆಯವರಲ್ಲಿ ಒಬ್ಬನಂತೆ ನೋಡಿಕೊಂಡ್ರೆ ಸಾಕು ಅಂತ ಹೇಳಿದ್ರು. ಅರಿವಿರಲಿ ದಯವಿಟ್ಟು, ಯಾಕೆಂದ್ರೆ ನಾನು ಕೈ ಬಿಡಬಹುದಾಗಿ 224 ಕ್ಷೇತ್ರದಲ್ಲಿ ಕಳೆದೋಗಿ ಬಂದಿರ್ತಾರ ಕ್ಷೇತ್ರದವರು ಯಾವುದು ಇಲ್ಲ. ಇದು ಶ್ರಮ ನಿಮ್ಮೆಲ್ಲ ಯಾಕೆಂದ್ರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೋಹನ್ ಪರ್ವತ್ಗೌಡ, ಪಿಡಿಒ ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರರಾದ ಸುಂದರ್, ಸಹಾಯಕ ಅಭಿಯಂತರರಾದ ಉಮೇಶ್, ಗುತ್ತಿಗೆದಾರರಾದ ಪ್ರಕಾಶ್, ಗ್ರಾಮಸ್ಥರಾದ ಚನ್ನೇಗೌಡ, ಪುರುಷೋತ್ತಮ್, ಪೂರ್ಣೇಶ್, ಮಂಜುನಾಥ್ ಇತರರು ಭಾಗವಹಿಸಿದ್ದರು. ಬಸ್ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡಿದ ಸರ್ಕಾರದ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಲು ಆಗ್ರಹಿಸಿ ಹಾಸನದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಎಬಿವಿಪಿ
ಹಾಸನ ವಿಭಾಗದ ಪ್ರಮುಖ್ ವರುಣ್ ಪುರಾಣ ಕಥೆಗಳ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು ಶೇಕಡ 15% ಹೆಚ್ಚಳ ಮಾಡುವುದರ ಮೂಲಕ ಬಡ ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನತೆಗೆ ಹೊರೆಯನ್ನ ಹೇರಿದಂತಾಗಿದೆ. ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾರೆ. ಆದರೆ ಶೇಕಡ 15% ಬಸ್ ಪ್ರಯಾಣ ದರ ಹೆಚ್ಚಳ ಮಾಡೋದ್ರ ಮೂಲಕ ಆರ್ಥಿಕ ಹೊರೆಯನ್ನ ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಹಾಕ್ತಿದೆ ಅಂತ ದೂರಿದ್ರು. ಬಸ್ಗಳ ಸಂಖ್ಯೆ ಹೆಚ್ಚಿಸಿ, ಆದರೆ ಪ್ರಯಾಣ ದರವನ್ನಲ್ಲ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕಿದೆ. ಆದರೆ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡದೆ ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿದೆ. ವಿದ್ಯಾರ್ಥಿಗಳ ಶಾಲಾ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ಬಸ್ಗಳಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಗಳನ್ನು ನಿಲ್ಲಿಸಿದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅಂತ ಹೇಳಿದರು. ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಸನ ವತಿಯಿಂದ ಒಂದು ಬಹಳ ಸಣ್ಣ ಮಟ್ಟದಲ್ಲಿ, ಅಂದ್ರೆ ತುಂಬಾ ಸಣ್ಣ ಮಟ್ಟದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಏಕೆಂದ್ರೆ ಎಲ್ಲ ರಾಜ್ಯ ಜನಗಳಿಗೆ ಗೊತ್ತಿರುವಂತೆ ಬಸ್ ದರವನ್ನು 15% ಅನ್ನು ಏರಿಕೆ ಮಾಡಿದ್ದಾರೆ. ಇದರಿಂದ ಎಲ್ಲಾ ಶಾಲಾ ಕಾಲೇಜು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತಿದೆ. ಈ ಶಕ್ತಿ ಯೋಜನೆಯಿಂದ 10 ಬಸ್ಗಳು ಬರುವ ಜಾಗದಲ್ಲಿ ಬರೀ 4-5 ಬಿಡುವ ಮುಖಾಂತರ ಬೆಳಗ್ಗೆ ಎದ್ದು ಶಾಲಾ ಕಾಲೇಜುಗಳಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ. ನುಗ್ಗಲು ಉಂಟಾಗಿ ಬಸ್ಸುಗಳಲ್ಲಿ ತುಂಬಾ. ಈ ಸಂದರ್ಭದಲ್ಲಿ ಎಬಿವಿಪಿ ತಾಲೂಕು ಸಂಚಾಲಕ ದರ್ಶನ್, ಅಭಿಲಾಷ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಸಂಸ್ಕೃತ ಭವನದಲ್ಲಿ ಜನವರಿ 10 ಮತ್ತು 11ರಂದು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಅಕಾಡೆಮಿ ಸದಸ್ಯ ಸಂಚಾಲಕ ಎಚ್.ಎಸ್. ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಜನವರಿ 10ರ ಮೊದಲ ದಿವಸ ಬೆಳಗ್ಗೆ 10:30ಕ್ಕೆ ಹಿರಿಯ ಕಲಾವಿದ ಕೆಟಿ ಶಿವಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸ ಕುಮಾರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಡಿಡಿಪಿಐ ಪ್ರಭಾರಿ ಎಚ್.ಎಸ್. ಚಂದ್ರಶೇಖರ್, ಸುವರ್ಣ ನ್ಯೂಸ್ ಜಿಲ್ಲಾ ವರದಿಗಾರ ಡಿಎಂ ಹರೀಶ್, ಶೈಲಜಾ ರಮೇಶ್, ಅನಂತ್ ರಾಯ್ಕರ್ ಇತರರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಮಧ್ಯಾಹ್ನ 2:30ಕ್ಕೆ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದ್ದು, ಎಂಎಸ್ ಚಂದ್ರಶೇಖರ್ ಅವರ ಕಲಾ ಶಿಕ್ಷಣ ಮತ್ತು ಜೀವನ ಕುರಿತು ಉಪನ್ಯಾಸವನ್ನು ಸಂಶೋಧಕ ಡಾಕ್ಟರ್ ಸುಂಕುಮ್ ಗೋವರ್ಧನ್ ಮತ್ತು ಭಿತ್ತಿ ಚಿತ್ರಗಳ ರಚನೆ ಕುರಿತು ಕಲಾವಿದ ಊರ ನಾಗೇಶ್ ನಡೆಸಿಕೊಡುವರು. ಎಂಇ ಗುರು ಅವರು ಕಲೆ ಮತ್ತು ಜೀವನ ಕುರಿತು ಲೇಖಕರಾದ ಶಿವಲಿಂಗಪ್ಪ ಹಾಗೂ ಕಲಾ ಸಂಘಟನೆ ಮತ್ತು ಹೋರಾಟ ಕುರಿತು ಚಿತ್ರಕಲಾ ಶಿಕ್ಷಕರಾದ ಪಿ ಹೇಮಾ ಉಪನ್ಯಾಸ ನೀಡೋರು. ಆರ್.ಜಿ. ರಾಯ್ಕರ್ ಅವರ ಕಲೆ ಮತ್ತು ಸಂಘಟನೆ ಕುರಿತು ಲೇಖಕ ಪಿ ಪರಶುರಾಮ್ ಉಪನ್ಯಾಸ ನೀಡಲಿದ್ದಾರೆ ಅಂತ ಹೇಳಿದರು. ಅವ್ರು ಯಾರು ಇಲ್ಲ, ಹಾಗಾಗಿ ಅವರ ಒಂದು ಕಲಾ ಪ್ರದರ್ಶನ ಮತ್ತು ಉಪನ್ಯಾಸ, ಅವರ ಕಲಾಕೃತಿಯನ್ನ ಕುರಿತು ಉಪನ್ಯಾಸ, ಹಾಗೆಯೇ ರೇಖಾ ಚಿತ್ರ ಶಿಬಿರ ಮತ್ತು ಪ್ರಾತ್ಯಕ್ಷಿಕೆ, ಈ 4 ಕಾರ್ಯಕ್ರಮಗಳು ಸಂಸ್ಕೃತ ಭವನ ಹಾಸನದಲ್ಲಿ ನಡೀತಾ ಇದೆ. 10 ಮತ್ತು 11ನೇ ತಾರೀಕು 2 ದಿನ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಏನು ದಕ್ಷಿಣ ಕರ್ನಾಟಕದ ಕಲಾವಿದರಾದಂಥ ಎಂ.ಎಸ್. ಚಂದ್ರಶೇಖರ್ ಅವರು, ಎಂಇ ಗುರು ಅವರು ಮತ್ತು ಆರ್.ಜೆ. ರಾಯ್ಕರ್ ಅವರ ಒಂದು ಕಲಾ ಪ್ರದರ್ಶನ ಇರುತ್ತೆ. ಏಕೆಂದ್ರೆ ಇವರೆಲ್ಲ ಪ್ರಕೃತಿಯ ಸೌಂದರ್ಯವನ್ನ ತಮ್ಮ ಕುಂಚದ ಮೂಲಕ ಸೆರೆ ಹಿಡಿದು ಇಡೀ ರಾಜ್ಯದ ಲಲಿತಕಲಾ ಅಕಾಡೆಮಿಯ ಸದಸ್ಯರಾಗಿ, ಕಲಾವಿದರಾಗಿ ಮತ್ತು ಚಿತ್ರಕಲಾ ಶಿಕ್ಷಕರಾಗಿ ನಿವೃತ್ತಿಯನ್ನ ಹೊಂದಿ ಸಾಕಷ್ಟು ರಾಜ್ಯದಲ್ಲಿ ಹೆಸರನ್ನ ಮಾಡಿದಂಥವ್ರು. ಇವರ ಒಂದು ಜನ್ಮ ಶತಮಾನೋತ್ಸವನ ಕಾರ್ಯಕ್ರಮವನ್ನ ನಾವು ಹಾಸನದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕಲಾ ಪ್ರದರ್ಶನವನ್ನ ಉದ್ಘಾಟನೆಗಾಗಿ ಕೆಟಿ ಶಿವಪ್ರಸಾದ್ ರವರು, ಹಿರಿಯ ಕಲಾವಿದರು, ನಮ್ಮ ಹಾಸನ ಜಿಲ್ಲೆಯ ಖ್ಯಾತ ಕಲಾವಿದರು, ನಮ್ಮ ಜಿಲ್ಲೆಯ ಹೆಸರ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಾಜಿ ಸದಸ್ಯ ಜಿಎಸ್ ದೇಸಾಯಿ, ಚಿತ್ರಕಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರಮೇಶ್, ಕಲಾವಿದ ಶಂಕರಪ್ಪ, ಕಲಾವಿದರು ಎಸಿ ಸುರೇಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನವಿ ಪತ್ರ ನೀಡಿ ಪ್ರಚಾರದ ಹವ್ಯಾಸ ನನಗಿಲ್ಲ, ನಮ್ಮಂತೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ ಎಂಪಿ ಶ್ರೇಯಸ್ ಪಟೇಲ್ಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸವಾಲ್. ಹಾಸನ ಕಲಾಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಡೆದ 2ನೇ ದಿನದ ಸಾಹಿತ್ಯೋತ್ಸವ. ಜನವರಿ 8ರ ಹೋರಾಟಕ್ಕೆ ಅಹಿಂದ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ, ಬಿಆರ್ ಲಕ್ಷ್ಮೀಶ್ ಹೇಳಿಕೆ.